ಬಿಹಾರದಲ್ಲಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಮೋದಿ ಪ್ರೈಮ್ ಮಿನಿಸ್ಟರ್. ನ್ಯಾಚುರಲಿ ಕಾಂಗ್ರೆಸ್ಸು ಮತ್ತು RJDಗೆ ಕ್ಯಾಕರ್ಸ್ ಯಾಕಮಕ ಹಿಡ್ಕೊಂಡು ಜಾಡಿಸ್ತಿದ್ದಾರೆ. ಸಾಮಾಜಿಕ ನ್ಯಾಯದ ಹೆಸರಲ್ಲಿ ದಲಿತರಿಗೆ ಕಾಂಗ್ರೆಸ್ಸು ಮೋಸ ಮಾಡಿದೆ. ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಸೀತಾರಾಮ್ ಕೇಸರಿ ಅವ್ರನ್ನ ಕಾಂಗ್ರೆಸ್ ಅವಮಾನಿಸ್ತಿದೆ. ಯಾರಿಗ ನೆನಪಿತ್ತಾ 25 ವರ್ಷದಲ್ಲಿ ಸೀತಾರಾಮ್ ಕೇಸರಿ ಅಂತ ಒಬ್ರು ಇದ್ದರು ಅಂತ? ಯಾರಿಗೂ ನೆನಪಿಲ್ಲ. ಯಾಕೆ ಅಂದರೆ ಕಾಂಗ್ರೆಸ್ ಅದೊಂದು ಚಾಳಿ. ನೆಹರು, ಇಂದಿರಾ, ರಾಜೀವ್, ರಾಹುಲ್ ಅಥವಾ ಯಾರು ಸೋನಿಯಾ ಗಾಂಧಿ ಅವ್ರನ್ನ ಬಿಟ್ಟುಬಿಟ್ಟು, ಈಗ ಅದಿವಾಗ ಅವ್ರು ಇರೋರು ತಾನೆ, ಅವರು ಬಿಟ್ಟುಬಿಟ್ಟು ಬೇರೆ ಯಾರನ್ನೂ ಅವ್ರಿಗೆ ನೆನಪಿಸ್ಕೊಳ್ಳೋ ಅಂಥ ಸೌಜನ್ಯ ಇಲ್ಲ ಅವ್ರಿಗೆ. ಕೆಲಸ ಆಗಬೇಕಷ್ಟೇ. ಅವ್ರಿಗೆ ಯಾರೂ ಇಲ್ಲ ಕುಟುಂಬ ಬಿಟ್ಟು. ಸೀತಾರಾಮ್ ಕೇಸರಿನ ಯಾವಾಗ ಜ್ಞಾಪಿಸ್ಕೊಂಡಿತ್ತು ಕಾಂಗ್ರೆಸ್ಸು? ನರಸಿಂಹರಾಯರನ್ನ ಹೆಂಗೆ ನಡೆಸ್ಕೊತು ಕಾಂಗ್ರೆಸ್ಸು? ಬಾಡಿನ ಪಾರ್ಟಿ ಆಫೀಸ್ ಒಳಗೆ ಬಿಡಲಿಲ್ಲ. ಪ್ರಣವ್ ಮುಖರ್ಜಿ ಅವ್ರದ್ದೇ ಅಧ್ಯಕ್ಷ ಮಾಡಿದವರು, ರಾಷ್ಟ್ರಪತಿ ಮಾಡಿದ, ಅವ್ರನ್ನ ಹೆಂಗೆ ನಡೆಸ್ಕೊತು? ರಾಜೀವ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸಲ್ಲಿ AP ವೆಂಕಟೇಶ್ವರನ್ ಫಾರಿನ್ ಸೆಕ್ರೆಟರಿನ ಡಿಸ್ಮಿಸ್ಡ್ ಔಟ್ ಅಂತ ಕಳಿಸಿದ್ರು. ವೀರೇಂದ್ರ ಪಾಟೀಲ್ನ ಏರ್ಪೋರ್ಟಲ್ಲಿ ಡಿಸ್ಮಿಸ್ ಮಾಡಿದ್ರು. ಕಾಂಗ್ರೆಸ್ಗೆ ಆ ಸೌಜನ್ಯ ಎಂದೂ ಇಲ್ಲ. ಈಗೇನು ಮಾಡ್ತಾ ಇದ್ದಾರೆ ಅಂದರೆ ಅವಾಗವಾಗ ಒಂಚೂರು ಆರು ಹಾಕ್ಬಿಟ್ಟು ನಮಗೆ ಫುಲ್ ನಮ್ಮದೇ ಅನ್ನೋ ಥರ ಹೇಳ್ತಾರೆ ಅಷ್ಟೇ. ಪಾಸ್ಟ್ ಡಸ್ ನಾಟ್ ಶೋ ಇಟ್. ಫ್ಯೂಚರ್ ನನಗೆ ಗೊತ್ತಿಲ್ಲ. ಇದು ಜಂಗಲ್ ರಾಜ್ ಇದು ಅಂತೆಲ್ಲ ಅವ್ರು ಮಾಡಿದ್ರು. ಕರ್ಪೂರಿ ಠಾಕೂರ್ ಅವ್ರ ಗ್ರಾಮದಕ್ಕೆ ಹೋಗಿ ಅವ್ರಿಗೆ ಪುಷ್ಪ ನಮನ ಸಲ್ಲಿಸಿದ್ರು ಪ್ರಧಾನಿ. ಬಿಕಾಸ್ ಪ್ರಧಾನಿನೂ ಅಷ್ಟೇ ಅದನ್ನು ಕೆದಕಕ್ಕೆ ಅಂತಲೇ ಅವರು ಭಾರತ ರತ್ನ ಕೊಟ್ಟಿದ್ದು ಕರ್ಪೂರಿ ಠಾಕೂರ್ಗೆ ಕೊಟ್ಟರು. ಈ ವ್ಯಕ್ತಿ ಜನನಾಯಕ ಅಂತ ಹೇಳ್ಕೊಂಡು ಓಡಾಡ್ತಾರೆ ರಾಹುಲ್ ಗಾಂಧಿ ಅಂತ ತಿರುಗಿಸಿದ್ರು ಪ್ರೈಮ್ ಮಿನಿಸ್ಟ್ರು. ಅವರು ರಾಹುಲ್ ಗಾಂಧಿ ಸೀತಾರಾಮ್ ಕೇಸರಿ ಅವರ 25ನೇ ಪುಣ್ಯತಿಥಿ ಇವತ್ತು ಅಂತೇಳಿ ಯಾರು ಹಾಕ್ಬಿಟ್ರು. 24, 23, 22, 21, 20 ಮರ್ತೋಯ್ತಾ? ಸೋನಿಯಾ ಗಾಂಧಿ ಅಧ್ಯಕ್ಷೆ ಆದಾಗ, ಆಗಬೇಕು ಅನ್ನೋ ತೀರ್ಮಾನ ಆದಾಗ ಸೀತಾರಾಮ್ ಕೇಸರಿನ ಊಹೇನೂ ಮಾಡ್ಕೊಳಕ್ಕಾಗದ ರೀತಿ ನಡೆಸ್ಕೊಂಡು ಆಚೆ ಬಿಸಾಕಿದ್ರು. ಅದೇ ಸೀತಾರಾಮ್ ಕೇಸರಿ ದೇವೇಗೌಡರನ್ನ ಊಹೇನೂ ಮಾಡ್ಕೊಳಕ್ಕಾಗದೇ ಇರೋ ರೀತಿ ಸಾಲಿಡ್ ರೀಸನ್ಸು ಇಲ್ಲದೆ ಕಿತ್ತು ಬಿಸಾಕ್ಸಿಸಿದ್ರು ಪ್ರೈಮ್ ಮಿನಿಸ್ಟ್ರಾಗಿ. ಅವ್ರು ಕಿತ್ತು ಬಿಸಾಕಿದ್ರು. ಒಬ್ರಿಗೊಬ್ರು ಹಾಗೆ ಮಾಡಿದ್ರು. ದೇರ್ ಈಸ್ ಎ ರೂಮರ್, ನಮಗೆ ಗೊತ್ತಿಲ್ಲ. ಮೇಡಮು ಅಧಿಕಾರ ತಗೊಳಕ್ಕೆ ಬಂದಾಗ ಯೂತ್ ಕಾಂಗ್ರೆಸ್ನವರು ಹೆಕ್ಕಲ್ ಮಾಡಿದ್ರಂತೆ ಸೀತಾರಾಮ್ ಕೇಸರಿನ ಪಾರ್ಟಿ ಒಳಗಡೆ ಆಫೀಸಲ್ಲಿ. ಹೊರಗೆ ಬರ್ಕೊಡೋದು ನೀನು ರೂಮ್ ಒಳಗಡೆ ಇರು ಅಂತ ಕೂಡ ಹಾಕಿದ್ರು ಅಂತೆ. ಗೊತ್ತಿಲ್ಲ. ಈಗ ಹೇಳ್ತಾರೆ ರಾಜಕಾರಣನೇ ಹಾಗೆ. ಹಿಂಗಂದ ತಕ್ಷಣ ಡೆಮಾಕ್ರಸಿ ಇಲ್ಲ ಅಷ್ಟೇ. ಎಸ್, ಮುಂದಕ್ಕೆ ಹೋಗೋಣ. ವಿಧಾನಸೌಧದಲ್ಲಿ ಇವತ್ತು ನಡೆದ ರಾಜ್ಯ ಉನ್ನತ ಮಟ್ಟದ ಒಪ್ಪಿಗೆ ನೀಡಿಕೆ ಸಮಿತಿ ಸಭೆಯಲ್ಲಿ ರಾಜ್ಯದ 13 ಕಂಪನಿಗಳಿಂದ 27,000 ಕೋಟಿ ಹೂಡಿಕೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಹಳ ಸಂತೋಷ. ಅಂದ್ರೆ ಅರ್ಥ ಏನು? ಅವ್ರು ಯಾರಿಗೂ ಪಾಟ್ ಹೋಲ್ ಚಿಂತೆ ಇಲ್ಲ, ಸಮಸ್ಯೆ ಇಲ್ಲ, ಪೊಲ್ಯೂಷನ್ ಸಮಸ್ಯೆ ಇಲ್ಲ, ಟ್ರಾಫಿಕ್ ಸಮಸ್ಯೆ ಇಲ್ಲ. ಅದಕ್ಕೆ ಬಂದಿರೋದು. ಅದಕ್ಕೆ ತಲೆ ಕೆಡ್ಸ್ಕೊಬೇಡ್ರಿ. ಯಾಕೆ ತಲೆ ಕೆಡ್ಸ್ಕೊತೀರಿ? DK ಸಾಹೇಬ್ರು ಇರೋನು ಇರ್ತಾನೆ, ಹೋಗೋನು ಹೋಗ್ತಾನೆ. ನೋಡ್ರಿ ಹೆಂಗ್ ಬಂದಿದ್ದಾರೆ. ದೀಪಾವಳಿ ವೇಳೆ ದೆಹಲಿನಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಕೈ ಹಾಕಿದ್ರಂತೆ ಯಾರು ISISನವ. ಅದೇನು ಪರ್ಮನೆಂಟ್ ಅವು ಆಫೀಸ್ಗಳು ಮಾಡ್ಕೊಂಡಿವೆ ಇಲ್ಲಿ. ಅವುಗಳನ್ನು ಬಂಧಿಸಿದ್ದಾರೆ ಒಂದಷ್ಟನ್ನು. ಅವನ ಅದ್ನಾನಂತೆ ಮಧ್ಯಪ್ರದೇಶದ ಭೋಪಾಲ್ನವನು, ಇನ್ನೊಬ್ಬ ದೆಹಲಿನವನಂತೆ ಸಾದಿಕ್ ನಗರದ ನಿವಾಸಿ ಅಂತೇನೋ, ಅಥವಾ ಭೋಪಾಲಲ್ಲಿರೋ ನಿವಾಸಿ. ಮುಂದೆ ಒಂದಷ್ಟೆಲ್ಲ ಏನೇನೋ ವಶಪಡಿಸ್ಕೊಂಡಿದ್ದಾರೆ. ಇವುಗಳನ್ನ ಹಿಡಿಯೋದು ಒಂದೇ, ಕರ್ಕೊಂಡ ಕೂರಿಸೋದು ಒಂದೇ, ಆಮೇಲೆ ಅವನನ್ನು ಹೀರೋ ಮಾಡೋದು, ಲೆಫ್ಟಿಸ್ಟ್ಗಳು ಬಂದು ಅವ್ರಿಗೆ ಹಾರ ಹಾಕೋದು ಒಂದೇ, ಅವನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಓಡಾಡಿಸೋದು ಒಂದೇ, ಅವನೇ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದು ಒಂದೇ. ಅವನು ಯಾರೋ ಈಡಿಯಟ್ ಥರ ಫೂಲ್ ಥರ ಒಬ್ಬ MP ಹೇಳಿದಾನಿವತ್ತು. ಹಮಾಸು ಭಗತ್ ಸಿಂಗು ಸೇಮ್ ಅಂತೆ. ಕಾಂಗ್ರೆಸ್ಗೆ ನಿಮ್ಮ ಮಾನ ಮರ್ಯಾದೆ ನಾಚಿಕೆ ಅನ್ನೋದೇನಾದ್ರು ಇದೆಯಾ ಈ ದೇಶದಲ್ಲಿ? ಪಂಜಾಬ್ನವ್ರು ಮಾತೆತ್ರ ಮೀಸೆ ತಿರುಗ್ತೀರಿ, ನಾಚಿಕೆ ಆಗಲ್ಲ ನಿಮ್ಗಳು ಪಂಜಾಬ್ನವ್ರಿಗೆ? ಹಮಾಸನ ಭಗತ್ ಸಿಂಗ್ ಅಂತೆ. ನಾಳೆ ಅವನು ಯಾವನು ದಾವೂದ್ ಇಬ್ರಾಹಿಂ, ಅವನು ಯಾರೋ ಇಮ್ರಾನ್ ಮಸೂದ್, ಯಾರೋ MP ಕಾಂಗ್ರೆಸ್ದು. ನಾಳೆ ದಾವೂದ್ ಇಬ್ರಾಹಿಮನ್ನ ನನ್ನ ಪ್ರಕಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲೆವೆಲ್ ಅಂದರೂ ಆಶ್ಚರ್ಯ ಪಡಲ್ಲ ನಾನು. ನನಗೇನು ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ನಲ್ಲಿರೋ ಬ್ರೈನ್ಗಳಿಗೆಲ್ಲ ನನ್ನ ಪ್ರಕಾರ ಇದು ಏನು ಹೇಳಿ, ಇದ್ರ ಹುಳು ಜಂತುಳು ಥರ ಬಂದ್ಬಿಟ್ಟಿದೆ ಬ್ರೈನ್ಗಳಿಗೆ ಕೆಲವರಿಗೆ. ಹಮಾಸನ ಭಗತ್ ಸಿಂಗ್ಗೆ ಹೋಲಿಸ್ತಾರೆ. ಮಾನ ಮರ್ಯಾದೆ ನಾಚಿಕೆ ಲಜ್ಗೆಟ್ಟವ್ರುಗಳು. ಕೇಳೋರು ಯಾರು ಇಲ್ಲ. ಎಸ್, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈಗಿನ ನ್ಯಾಯಮೂರ್ತಿಗಳು ತಮ್ಮ ಆಯ್ಕೆ ಏನು ಎಂಬುದನ್ನು ಪತ್ರ ಮುಖೇನ ಕೇಂದ್ರಕ್ಕೆ ತಿಳಿಸ್ತಾರೆ. ಅದನ್ನು ಕೇಂದ್ರ ತಿಳಿಸ್ತಾರೆ. ಸಾಮಾನ್ಯವಾಗಿ ಹಿರಿತನದ ಪ್ರಕಾರವೇ ನಮ್ಮಲ್ಲೆಲ್ಲ ಆಗ್ತಾ ಇರೋದರಿಂದ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಭಾರತದ 53ನೇ ಮುಖ್ಯ ನ್ಯಾಯಮೂರ್ತಿ ಆಗೋ ಮುಂದಿನ ಸ್ಥಾನದಲ್ಲಿದ್ದಾರೆ.
ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವೆಲ್ಲ. ಹಾಗೇ ಆಗುತ್ತೆ, ಅದೇನು ದೊಡ್ಡ ವ್ಯತ್ಯಾಸ ಆಗಲ್ಲ ಅಷ್ಟೇ. ಎಸ್, ರಾಜ್ಯದ ಹಲವೆಡೆಗಳಲ್ಲಿ ಮಳೆ ಆಗಿದೆ, ರೈತರ ಬೆಳೆ ನಾಶ ಆಗಿದೆ. ಆಗತ್ತೆ, ಈ ಮಳೆ ಬಂದಾಗ ಆಗಲ್ಲ ಅಂತ ಹೆಂಗೆ ಹೇಳಲಿ ನಾನು? ಮುಂದೇನು ಅಂತ ನೋಡ್ಬೇಕೀಗ. ಅದನ್ನು ನೋಡೋಕ್ಕೇನಿಲ್ಲ, ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ. ಹೋಗ್ರಿ, ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ನದಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಿದ್ರಂತೆ, ಯಾರೋ ಕ್ಯಾಂಟರ್ ಚಾಲಕ, ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ, ಯಾರೋ ಜಬರಮ್ಮ ಅನ್ನೋರು ಮನೆ ಗೋಡೆ ಕುಸಿದು ಸತ್ತಿದ್ದಾರೆ ಅರಕಲಗೂಡು ತಾಲೂಕಿನಲ್ಲಿ ಮತ್ತಿಗೋಡು ಗ್ರಾಮದಲ್ಲಿ. ಕೊಪ್ಪಳದ ಕಾರಟಗಿ ಅಲ್ಲೆಲ್ಲ ಮಳೆ. ಮೈಸೂರು ಅರಮನೆ ಹತ್ತಿರ ಒಂದು ಭಾರಿ ಅನಾಹುತ ತಪ್ಪಿದೆ, ದೊಡ್ಡ ಮರ ಏನೋ ಬಿದ್ದೋಗಿದೆಯಂತೆ ಅರಮನೆದು, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ಯಾರಿಗೂ ಏನೂ ಆಗಿಲ್ಲ, ಪುಣ್ಯ. ಒಂದು ಗೀಟೋಗಳೆಲ್ಲ ಜಖಮ್ ಆಗೋಗಿದೆ. ಇದು ಮಳೆಯ ಪ್ರತಾಪ. ಇನ್ನೂ ಮಳೆ ಇದೆ, ಇನ್ನೂ ಮುಗಿದಿಲ್ಲ. ಹಾಸನಾಂಬೆ ಹುಂಡಿಯ ಎಣಿಕೆ ಕಾರ್ಯ ಮುಕ್ತಾಯವಾಗಿದೆ. ಈ ಬಾರಿ ದಾಖಲೆಯ ಹಣ ಸಂಗ್ರಹವಾಗಿದೆ. 25,59,00,000 ಹಣ ಸಂಗ್ರಹ ಆಗಿದ್ದು, ವಿದೇಶಿ ಕರೆನ್ಸಿಗಳು ಕೂಡ ಬಂದಿದೆ. ಭಕ್ತರ ಹರಕೆ ಪತ್ರಗಳು ಕೂಡ ಸಿಕ್ಕಿದ್ದು, ಆದರೆ ಇದನ್ನು ಈ ಬಾರಿ ರಿವೀಲ್ ಮಾಡಿಲ್ಲ. ಅದನ್ನು ರಿವೀಲ್ ಮಾಡಲೂಬಾರ್ದು ನನ್ನ ಪ್ರಕಾರ. ಏನೇನೋ ಬರ್ಕೊಂಡು ಹಾಕಿರ್ತಾರೆ, ಸುಮ್ಮನೆ ತೆಗೆದುಬಿಟ್ಟು ಬೆಂಕಿ ಹಾಕಿ ಸುಟ್ಬಿಡ್ಬೇಕು ಎಲ್ಲನೂ ಅಷ್ಟೇ. ನೀನು ಹಾಕಿದ್ದು ದೇವ್ರಿಗೆ ತಲುಪಿದೆ ಹೋಗು ಅನ್ಬೇಕು. ಅದು ಜನಕ್ಕೆ ಯಾಕೆ ತಲುಪಬೇಕು? ನೀ ಬರ್ಕೊಂಡ್ರದು DK ಶಿವಕುಮಾರ್ ಅವತ್ತು ಹೇಳಲಿಲ್ವಾ? ಅಲ್ಲಿ ಒಳಗಡೆ ಏನಾಗುತ್ತೆ ಅಂದರೆ ಭಕ್ತ ಮತ್ತು ದೇವರ ನಡೆಯುವ ವ್ಯವಹಾರ ನಡೆಯುವ ಸ್ಥಳ ಅದು ಅಂತ. ಹಂಗಾಗಿ ಅವ್ನು ಭಕ್ತ ಹಾಕಿದ್ದಾನೆ, ದೇವರು ತಿಳ್ಕೊಂಡಿರ್ತಾನಪ್ಪ. ಜನಕ್ಕೆ ಯಾಕಪ್ಪ ಗೊತ್ತಾಗಬೇಕದು? ಆ ಪತ್ರ ಕೆಲ್ಸಕ್ಕೆ ಬರ್ದಿರೋದಲ್ಲ, ಬರ್ದಿರೋದನ್ನ ಸುಟ್ಟಾಕ್ಬೇಕು. ಹಾಂ, ಆಮೇಲೆ 25 ಲಕ್ಷ ಹೋಗಿದಾರ ಜನ, ದುಡ್ಡು ಕೊಟ್ಟಿದ್ದಾರಾ? 25 ಕೋಟಿ ಸರ್. 25 ಕೋಟಿ ಏನ್ರಿ ಸನಾತನ ಧರ್ಮ ಅಂತ ಏನ್ರಿ? ಮಾನ ಮರ್ಯಾದೆ ಇಲ್ದವರೆಲ್ಲ ಹೋಗಿದ್ದಾರೆ, ದುಡ್ಡು ಹಾಕಿದ್ದಾರೆ, ದೇವರಂತೆ ಅಂತ. ಕಾಂಗ್ರೆಸ್ಸಲ್ಲಿ ಯಾರು ಬೈಕೊಂಡು ಓಡಾಡ್ಬೋದು. ದುಡ್ಡು ಸಂಗ್ರಹ ಆಗಬೇಕು, ಇದನ್ನ ಕಡೆ ಬಳಕೆ ಮಾಡಬೇಕು. ಯಾಕಿದ್ದಾರೆ, ಬೇಜಾನ್ ಜನ ಇದ್ದಾರೆ ಮಾತಾಡೋರು. ಅದಕ್ಕೆ ಹೇಳಿದ್ದು ವೆಂಜೆನ್ಸಲ್ಲಿ ಹೋಗಬೇಕು ಎಲ್ಲರೂ ಅಂತ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಪರಪ್ಪನಗ್ರಹಾರ ಜೈಲಲ್ಲಿರುವ ದರ್ಶನ್ಗೆ ಹಾಸಿಗೆ ದಿಂಬು ರೇ, ಸಾಕಾಗೋಗಿದೆ ಈ ಹಾಸಿಗೆ ದಿಂಬು ಕತೆ. ಅಪ್ಪ ಯಾರು ಕೋರ್ಟ್ ಅವ್ರು ಪರ್ಮಿಷನ್ ಕೊಡ್ರಪ್ಪ, ಯಾರು ಕೊಡಿಸ್ಬಿಡ್ತೀನಿ ನಾನು. ಸಾಕಾಗೋಗಿದೆ. ಈಗಾಗಿರೋ ಪಬ್ಲಿಸಿಟಿ ಕಾಸ್ಟ್ ನೋಡ್ಬಿಟ್ರೆ ಇಂಡಿಯಾಗೆಲ್ಲ ಹಾಸಿಗೆ ದಿಂಬು ಸಪ್ಲೈ ಮಾಡ್ಬಿಡ್ಬೋದಾಗಿತ್ತು. ಇವತ್ತೇನು ನಾಳೆ ದೊಡ್ಡ ವಾದ ಅಂತೆ, ಪ್ರತಿವಾದ ಅಂತೆ. ಅದಕ್ಕೆ ಅದೇನು ಕೋರ್ಟ್ ಅವರು ಯಾಕೆ ಅದಕ್ಕೆ ಅಷ್ಟೊಂದು ಅವಕಾಶ ಕೊಟ್ಕೊಂಡು ಕೂತಿದಾರಪ್ಪ ನನಗಂತ. ಎಸ್ ಆರ್ ನೋಪ್ಪ, ಆ್ಯಸ್ ಪರ್ ಮ್ಯಾನ್ಯುಯಲ್ ಮುಗಿದೋಯ್ತು ಕತೆ. ಅದೇ ಏನೋ ನ್ಯಾಯಾಲಯ ನಾಳೆ ಆದೇಶ ಕೊಡ್ತಾರಂತೆ. ಆಲ್ ರೈಟ್, ಕೊಡ್ತಾರೆ. ನ್ಯಾಯಮೂರ್ತಿಗಳು ಏನು ಮಾಡ್ತಾರೆ? ಅವ್ರ ಮುಂದೆ ತಂದು ಹಿಂಗಿಟ್ರೆ ಅವ್ರು ಇನ್ನೇನು ಮಾಡ್ತಾರೆ ಪಾಪ? ಹಾಂ, ಸರಿ. ಈಗ ಅದ್ಯಾರೋ ಒಬ್ಬರು ಬೇಕು ಅಂತ A12 ಯಾರೋ ಒಬ್ಬರು ಅರ್ಜಿ ಹಾಕೋದಂತೆ, ನನ್ನನ್ನು ಡಿಸ್ಚಾರ್ಜ್ ಮಾಡಿಬಿಡಿ ಅಂತ. ಆಮೇಲೆ ಹಿಂದಕ್ಕೆ ತಗೊಳ್ಳೋದಂತೆ, ಆಮೇಲೆ ಇನ್ನೊಬ್ರು ಹಾಕೋದಂತೆ. ಎಲ್ಲ ಡ್ರಾಮಾ. ಚಾರ್ಜಸ್ಸನ್ನು ಫ್ರೇಮ್ ಮಾಡೋ ಡೇಟನ್ನು ಪೋಸ್ಟ್ಪೋನ್ ಮಾಡ್ಸೋಕ್ಕದು ಪ್ಲ್ಯಾನ್. ಅದು ಕೋರ್ಟ್ ಶುಡ್ ಟೇಕ್ ಸಿಂಪಲ್ ಕಾಲ್. ಯಾರು ನನ್ನ ಮುಂದೆ ಇದ್ದಾರೆ ಅವ್ರದ್ದು ಫ್ರೇಮ್ ಮಾಡ್ತೀವಿ, ಇಲ್ಲದೆ ಇದ್ದವ್ರದ್ದು ಆಚೆ ಇಟ್ಟಿರ್ತೀವಿ. ಡಿಸೈಡ್ ಆದಾಗ ಮಾಡೋಣ ಅಷ್ಟೇ, ಮುಗಿದೋಯ್ತು ಕತೆ. ಅದನ್ನು ಬಿಟ್ಟು ಜಾಗ ಕೂಡುದು ಫ್ರೇಮ್ ಮಾಡೋಕ್ಕೆ. ಯಾಕಂದರೆ ನೀವು ಜಾಸ್ತಿ ಟೈಮ್ ಕೊಟ್ಟಷ್ಟು ವಿಟ್ನೆಸ್ಗೆ ಏನಾಗುತ್ತೋ ಗೊತ್ತಿಲ್ಲ. ಎಸ್, ಬೆಂಗಳೂರಿನ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಆರೋಪಿ ಮಹೇಂದ್ರ ರೆಡ್ಡಿ ಮನಃಶಾಂತಿಗಾಗಿ ಹೆಸರಾಂತ ದೇವಸ್ಥಾನಗಳ ಮೊರೆ ಹೋಗಿದ್ದಂತೆ, ಆತಂಕ ದೂರ ಮಾಡುವಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದಂತೆ. ಈ ವಿಚಾರ ತನಿಖೆಯ ಹಂತದಲ್ಲಿ ಗೊತ್ತಾಗಿದೆ. ಅವನು MBBS ಮಾಡಿರೋದು ನಿಜಾನಾ? ಯಾಕೆ ಡೌಟ್ ಸರ್? ಇವನು ಡಾಕ್ಟ್ರು ಅಲ್ಲ, MBBS ಮಾಡ್ಬೇಕಾದ್ರೆ ಒಂದು ಬೇಸಿಕ್ ಬುದ್ಧಿವಂತಿಕೆ ಇರಬೇಕಲ್ವ, ಓದೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಜಾನಾ ಅವನು? ನನಗೆ ಯಾಕೋ ಡೌಟು. ಅಷ್ಟು ಬುದ್ಧಿ ಇರೋನಾದ್ರೆ ಇದನ್ನು ಮಾಡ್ತಾನ? ಯಾವ ದೇವ್ರು ಕಾಪಾಡ್ತಾನೆ? ಆಮೇಲೆ ದೇವ್ರ ಹತ್ರಕ್ಕೆ ಹೋಗ್ತಾನ ಯಾವನಾದ್ರೂ? ಎಂಥ ಅಯೋಗ್ಯ ಇರಬೇಕು. MBBS ಓದೋಷ್ಟು ಬುದ್ಧಿವಂತಿಕೆ ಇರೋನು ನಾನು ನನ್ನ ಹೆಂಡತಿನ ಈ ರೀತಿ ಸಾಯಿಸ್ಬಾರ್ದು, ಬೇಡ ಅಂದರೆ ಬೇಡಪ್ಪ, ಬಿಟ್ಬಿಡೋದು. ಆಸ್ತಿ ಮಿಸ್ ಆಗ್ಬಿಡ್ತು. ಆಲ್ ರೈಟ್, ಆಸ್ತಿ ಅವಳ ಆಸ್ತಿಗೋಸ್ಕರ ನೀನು ಹೋಗಿ ಮದುವೆ ಆಗಿದ್ದರೆ ನೀನೆಂಥ ಕಚಡ ಅಯೋಗ್ಯ ಇರಬೇಕು ಅಂತ ಯಾರು ಕೇಳ್ತಾರೆ ಅನ್ಕೋಬಾರ್ದ? ಅನ್ಕೋಬಾರ್ದ ಯಾರು? ಏನು ಕೊರತೆ ಆಗಿದೆ ನಿನಗೂ? ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇತ್ತಲ್ಲಪ್ಪ ಕೆಲಸ. ಏನು ಆಸ್ತಿ?
ಒಂದು 6 ರೂಮ್ದು ಒಂದು ಮನೆ ಇರಬೇಕು. ಇನ್ನು 6 ರೂಮಲ್ಲೂ ಹೋಗ್ಬಿಟ್ಟು ಎವ್ರಿ 1 ಅವರ್ಗೆ ಹೋಗಿ ಮಲಕತ್ತೀಯ? ಹೈ ಏನ್ರಪ್ಪ ಓದ್ದವ್ರ ಕತೆ ಇದು. ನಟಿ ಹಾಗೂ ಕನ್ನಡದ ಬಿಗ್ ಬಾಸಲ್ಲಿ ಯಾವುದೋ ಪಾರ್ಟಿಸಿಪೇಟ್ ಮಾಡಿದಂತೆ ಯಾರೋ ದಿವ್ಯಾ ಸುರೇಶ್ ಅಂತ ಆ್ಯಕ್ಟ್ರೆನ್ಸ್ ಅಂತೆ, ನಟಿ ಅಂತೆ. ಅವರಾ? ಯಾವುದವ್ರದ್ದು ಮೋಸ್ಟ್ ಫೇಮಸ್ ಫಿಲಮ್ ಯಾವುದು ಇದೆಯಾ? ಯಾವ್ದಾದ್ರು ಸೀರಿಯಲ್ ನಟಿ. ಸೀರಿಯಲ್ಲ? ಮತ್ತು ನಟಿ ಅಂದರೆ ಫಿಲಮ್ ಅಲ್ಲ, ಸೀರಿಯಲ್ಲು. ಓಕೆ. ಯಾವುದೋ ಬೈಕ್ ಡಿಕ್ಕಿ ಹೊಡೆದ್ಬಿಟ್ಟಿದ್ದಾರೆ, ಡಿಕ್ಕಿ ಹೊಡೆದು ಪರಾರಿ ಆಗ್ಬಿಟ್ರಂತೆ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ CCTV ಮೇಲೆ ಪೊಲೀಸ್ನವ್ರು ಹಿಡಿದಾಕಿದ್ದಾರೆ ಆ ಕಾರನ್ನು. ಈಗ ಕಾರ್ನ ಬ್ಯಾಟರಾಯನಪುರ ಪೊಲೀಸ್ನವ್ರು ಈಗ ಅವರು ತಮ್ಮ ಪ್ರಭಾವ ಬೀರಿ ಕಾರನ್ನು ವಾಪಸ್ ಪಡ್ಕೊಂಬಿಟ್ಟಿದ್ದಾರೆ ಅಂತ ದೂರದಾರರು ಹೇಳ್ತಿದ್ದಾರೆ. ವಾಪಸ್ ಪಡೆಯೋದು ಕಾನೂನು ಪ್ರಕಾರ ಪಡೆದಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಪ್ರಭಾವ ಅಂದರೆ ಯಾರು ಪ್ರಭಾವ ಬೀರಿದ್ರಿ ಇವರು? ಈ ನಟಿ ಪರವಾಗಿ ಬಂದವರು ಯಾರು ಹಂಗಾರೆ? ಸ್ವಲ್ಪ ಅದನ್ನು ತಕ್ಷಣವೇ ನಾಳೆ ಹೋಗಲೇಬೇಕು, ತೆಗಿಬೇಕು. ನಟಿ ಪರ ಬಂದವ್ರು ಯಾರು ಅಂತ ಬೇಕಲ್ಲ, ಆಗ ಅವ್ರನ್ನೂ ಹೇಳೋದು ಒಳಗಾಕ್ಬೇಕು. ಅವಾಗ ಅಕ್ಯೂಸ್ ಮಾಡಿ ಕಾರ್ನ ಅವರೇ ಓಡಿಸ್ತಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಕಾರ್ ಅವ್ರದ್ದು ಅಂದಮೇಲೆ ಕಾರ್ ಅವ್ರದ್ದು ಅಷ್ಟೇ. ಪಾಯಿಂಟ್ ಈಸ್ ಕಾರ್ ಅವ್ರು ಓಡಿಸ್ತಿದ್ರು, ಇನ್ನೊಬ್ರು ಓಡಿಸ್ತಿದ್ರು. ನಿಲ್ಲಿಸ್ಬಾರ್ವಾ? ನಿಲ್ಲಿಸೋದು ಬೇಡ. ಏನು ಡೆತ್ ಅಂತೂ ಆಗಿಲ್ಲಪ್ಪ ಅಲ್ವಾ? ನಿಲ್ಲಿಸ್ಬಿಟ್ಟು ಬಿದ್ದಿದ್ದೀರಿ, ನಡೀರಿ ಒಂಚೂರು ಟ್ರೀಟ್ಮೆಂಟ್ ಕೊಡ್ಸೋಣ, ಸಾರಿ ಏನೋ ಆಗೋಯ್ತು, ತಪ್ಪಿದ್ರೆ ತಪ್ಪಿಲ್ಲದೆ ಇದ್ದರೆ ನಡಿ, ನಂದು ತಪ್ಪಿಲ್ಲ, ಹಿಂಗೆ ಆಗೋಯ್ತು, ಅಷ್ಟಾರು ಬೇಡವಾ? ಇದರಿಂದ ಸಾಧಿಸಿದ್ದೇನು? ಏನು ಏನೋ ಹೇಳಿದಾರಂತೆ ಸತ್ಯವರ್ಗ. ಏನು ಸತ್ಯವರ್ಗ ಬರೋದ್ಬಿಡಕ್ಕೆ ಮಾಡೋದೆಲ್ಲ ಅಲ್ಲ, ಮಾಡಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಪೊಲೀಸ್ನವ್ರು ವಿಲ್ ಹ್ಯಾವ್ ಟು ಸೇ ಇಟ್. ಬಟ್ ಪ್ರಭಾವ ಬೀರಿದ್ರೆ ನಾಳೆ ಚೆಕ್ ಮಾಡೋಣ ಯಾರದು ಪ್ರಭಾವ ಅಂತ. ಎಸ್.